ಈ ದೇಶದ ಕಾನೂನಿನ ಮೇಲೆ ಗೌರವ ಇದ್ರೆ ನೀನು ತಪ್ಪೆ ಮಾಡಿಲ್ಲ ಅಂದ್ರೆ ವಿದೇಶಕ್ಕೆ ಯಾಕೆ ಹಾರ್ತಾ ಇದ್ದೆ ನೀನು? ಬರೋಬ್ಬರಿ 1 ತಿಂಗಳಾದ್ಮೇಲೆ ಬಂದಿದೆಯಲ್ಲ ಉತ್ತರ ಕುಮಾರ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬರಬೇಕು ಬರಬೇಕು ಬರಬೇಕು. ಫಸ್ಟ್ ಆಫ್ ಆಲ್ ತಾವು ಫಾರಿನ್ನಿಂದ ಬರಬೇಕು. ಹೌದಪ್ಪ, ತಾವು ಹೇಳ್ತಾ ಇರೋದೆಲ್ಲ ನಿಜ. ನಿನ್ನ ತಂದೆ ತಾಯಿಗೆ, ತಾತನಿಗೆ, ಕುಮಾರಣ್ಣನಿಗೆ, ನಾಡಿನ ಜನತೆಗೆ, ಅದರಲ್ಲೂ JDS ಕಾರ್ಯಕರ್ತರಿಗೆ ನೀನು ಕ್ಷಮೆ ಕೋರಲೇಬೇಕು. ಯಾಕೆಂದರೆ ನೀನು ಮಾಡಿರೋ ಕೆಲಸ ಅಬಾಬಾಬಾ 1, 2, 3 ಎಷ್ಟು ಮನೆ ಹಾಳು ಮಾಡಿದೀಯಾ, ಎಷ್ಟು ವಿಡಿಯೋ ಮಾಡಿದೀಯಾ, ಎಷ್ಟು ಬೆವರು ಸುರಿಸಿದೀಯಾ, ಎಷ್ಟು ಹೆಣ್ಮಕ್ಕಳ ಕಣ್ಣಲ್ಲಿ ನೀರು ತರಿಸಿದೀಯಾ, ಎಷ್ಟು ಸಂಸಾರ ಹಾಳು ಮಾಡಿದೀಯಾ. ನಿಮ್ಮಪ್ಪ ಜೈಲಿಗೆ ಹೋದ್ರು, ಅದಕ್ಕೆ ನೀನು ಕ್ಷಮೆ ಕೋರಲೇಬೇಕು. ನಿನ್ನಿಂದ ನಿಮ್ಮಮ್ಮ ಡಿಪ್ರೆಷನ್ಗೋಗಿ ಐಸೋಲೇಷನ್ ಆದರು, ಅದಕ್ಕೆ ನೀನು ಕ್ಷಮೆ ಕೋರಲೇಬೇಕು. ಪಾಪ ನಿಮ್ಮ ತಾತ ಈ ಇಳಿ ವಯಸ್ಸಲ್ಲಿ ಬರ್ತಡೇ ಮಾಡ್ಕೊಳ್ದೆ ಗಡ್ಡ ಬಿಟ್ಕೊಂಡು ಬಾರೋ ಮೊಮ್ಮಗನೇ ಅಂತ ಗೋಗರಿ ಹಂಗೆ ಮಾಡಿದೆಯಲ್ಲ, ಅದಕ್ಕೆ ನೀನು ಕ್ಷಮೆ ಕೋರಲೇಬೇಕು. ಇನ್ನು ಏನೋ ರಾಜಕೀಯವಾಗಿ BJP ಜೊತೆ ಸೇರಿ ಪಕ್ಷನ ಉಳಿಸ್ಕೊಳ್ಳೋಣ ಅಂತ ಹೋರಾಟ ಮಾಡ್ತಿದ್ದ ಕುಮಾರಣ್ಣನ ಮರ್ಯಾದೆ ಹರಾಜು ಹಾಕಿದೆಯಲ್ಲ, ಅದಕ್ಕೆ ನೀನು ಕ್ಷಮೆ ಕೋರಲೇಬೇಕು. ಕರ್ನಾಟಕದ ಒಬ್ಬ ಸಂಸದನಾಗಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನಿನ್ನ ಲೀಲೆಗಳು ರಾರಾಜಿಸಿ ಕರ್ನಾಟಕದ ಕೀರ್ತಿ ಪತಾಕೆ ಫಾರಿನ್ನಲ್ಲಿ ಹಾರಿಸಿದೆಯಲ್ಲ, ಅದಕ್ಕೆ ನಾಡಿನ ಜನತೆಗೆ ಅಡ್ಡ ಬಿದ್ದು ಕ್ಷಮೆ ಕೋರಲೇಬೇಕು. ಇನ್ನು ಪಾಪ ಹೆತ್ತವ್ರಿಗೆ ಹೆಗಣ ಮುದ್ದು ಅನ್ನೋ ಥರ JDS ಕಾರ್ಯಕರ್ತರು ಉಗಳಕ್ಕೂ ಆಗದೆ ನುಂಗಕ್ಕೂ ಆಗದೆ ಒದಾಡ್ತಾ ಇದ್ದಾರಲ್ಲ, ಅದಕ್ಕೆ ನೀನು ಕ್ಷಮೆ ಕೋರಲೇಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.